ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ಬೆಳಗ್ಗೆ 5 ಗಂಟೆಗೆ ನಿಮಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ವಿಡಿಯೋ ಪೋಸ್ಟ್ ಮಾಡೋ ಹೊತ್ತಿಗೆ 10:30 ಆಗಿರುತ್ತೆ. ನಮ್ಮ 100 crores ವರ್ತ್ ಕ್ಯಾಡಬಾಂಬವರು ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತವ್ರೆ. ಯಾರ್ಯಾರು ಕುತ್ತಿಗೆನೋ ನೇತಾಕೋರಲ್ಲ ಯಾರ ಹಿಂಗೆ ಮಾಡಿದ್ದು? ಇದೇನೇನೋ ನೀತಿ ನೀನು ಕುತ್ಕೊಂಡು ಮಾಡೋದು ಕೆಲಸನ? ಮತ್ತೆ ಯಾರು ಮಾಡಿದ್ದು ಈ ಥರ? ಏನಕ್ಕೆ ಮಾಡಿದೆ? ಕೆಲಸ ಇಲ್ವ ನಿನಗೆ? ಕುತ್ತಿಗೆ ನೋಡಿಲ್ಲ ಹೆಂಗೆ ನೇತಾಕೋನೆ. ಅಯ್ಯೋ ನಂದು. ಹೊರಗೆ ಬಂದಿದ್ದೀವಿ ನೋಡಿ. ಅವತ್ತು ಒಂಥರ ಅನ್ನಿಸ್ತಿತ್ತು ಮಾತ್ರ, ಏನೋ ಬೇರೆ ರನ್ ಆಗ್ತಿದೆ ಅನ್ನೋ ಥರ ಫೀಲ್ ಅಂತೂ ಆಗಿತ್ತು. ಬಟ್ ಇವತ್ತೇನು ಹಂಗೆ ಅನ್ನಿಸ್ತಿಲ್ಲ. ಅವತ್ತೊಂದು ದಿವಸ ಆ್ಯಕ್ಚುಲಿ ಇದಂತೆ ನಮ್ಮ ನಿತಿನ್ ಹೇಳ್ತಿದ್ದ, ಇದಂತೆ ಇದು ಅದರಲ್ಲಿ ಕಂಡಿದ್ದು ಇದು ಅಂತ ಹೇಳ್ಬಿಟ್ಟು. ಇದಾ ನಿಜವಾಗ್ಲೂ ಇದೇನೇನಾ ನಂಗೆ ಗೊತ್ತಿಲ್ಲ. ಕತ್ಲೆ ಹೊತ್ತು ಆಚೆಗೆ ಬಂದರೆ ಇದೇ ಸಮಸ್ಯೆ. ನಮ್ಮ ಕೋಳಿ ಇನ್ನೂ ಇವತ್ತು ಕೂಗೇ ಇಲ್ವೇ? ಕೂಗ್ತು, ಆವಾಗಲೇ ಕೂಗ್ತು. ನಾನೇ ಹೊರಗಡೆ ಬಂದಿದ್ದು ಲೇಟ್ ಆಯಿತು. ಇಲ್ಲಿ ನೋಡಿ, ಫೈರ್ ಲ್ಯಾಂಪ್. ಯಾವುದೋ ಮ್ಯೂಸಿಕ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಇದು. ಅದು ಅವ್ರ ಮನೆ ಮುಂದೆ ಲೈಟು ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಲೈಟ್ ನೋಡಿ, ಈ ಲೈಟ್ ಅದಕ್ಕಿಂತ ಚೆನ್ನಾಗಿದೆ. ಕೋಳಿ ಕೂಗ್ತು ನೋಡಿ, ಎಲ್ಲರೂ ಎದ್ದೇಳಿ, ಕೋಳಿ ಕೂಗ್ತು. ವೆಲ್ಕಮ್ ಬ್ಯಾಕ್. ನಮ್ಮ ಕೋಳಿ ಕೂಗಿದ್ಮೇಲೆ ಊರೆಲ್ಲ ಬೆಳಕಾಗುತ್ತೆ. ಎರಡನೇ ಸರಿ ಕೂಗ್ತದೆ. ಅದು ನಮ್ಮದು ನಾಟಿ ಕೋಳಿ ಕೂಗಿದ್ಮೇಲೆ ಊರೆಲ್ಲ ಬೆಳಕಾಗೋದು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ. ಓಂ ನಮೋ ಸೂರ್ಯದೇವಾಯ ನಮೋ ನಮಃ. ನಾಳೆ ಆ್ಯಕ್ಚುಲಿ ಸಂಡೇ ರಥಸಪ್ತಮಿ ಇದೆಯಂತೆ. ಬೆಳಗ್ಗಿನ ಜಾವ ಎಲ್ಲರೂ ಸೂರ್ಯ ಉದಯಿಸುವಾಗ ಅಂದರೆ 5 ಗಂಟೆ. ಆ್ಯಕ್ಚುಲಿ ಒಂದು ಇದಿದೆ ಗೊತ್ತಾ, 5 ಗಂಟೆ ಕಾಲದಲ್ಲಿ ಯಾರಾದರೂ ಎದ್ದು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಅದು ಖಂಡಿತ ಈಡೇರುತ್ತಂತೆ 5 ಗಂಟೆನಲ್ಲಿ. ಈ ಚಳಿನಲ್ಲಿ ಜನ ಎದ್ದೇಳೋದಕ್ಕೆ ಕಷ್ಟಪಡ್ತಾರೆ, ಎದ್ದೇಳೋದಕ್ಕಾಗಲ್ಲ. ಆದರೂ ಯಾರಾದರೂ ತುಂಬ 90%ಅಲ್ಲಿ 60% ಡೆಫಿನೆಟಾಗಿ ಎದ್ದಿರ್ತಾರೆ. ಇನ್ನು ಉಳಿದಿದ್ದು 100% 60% ಎದ್ದಿದ್ರೆ ಇನ್ನು ಉಳಿದಿದ್ದು 40% ಮಾತ್ರ ಎದ್ದಿರೋಲ್ಲ. ಸೊ ಎಲ್ಲರೂ ಆದಷ್ಟು ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಿ. ನಿಮ್ಮ ಕೋಳಿ ನೋಡಿ ಹೆಂಗೆ ಕೂಗ್ತಾಯಿದೆ. ಬೆಳಿಗ್ಗೆನೇ ಎದ್ದು ಐಸ್ ವಾಟ್ರಲ್ಲಿ ಮುಖ ತೊಳೆಯೋದು ಇಟ್ಸ್ ವೆರಿ ಗುಡ್ ಫಾರ್ ಫೇಸ್. ಏನು ಗೊತ್ತಾ, ಐಸ್ ವಾಟ್ರ್ ಫುಲ್ಲು ಕೋಲ್ಡ್ ಇರುತ್ತಲ್ಲ ಅದು ಇದಾಗುತ್ತೆ. ಬಟ್ ನಮಗೇನು ಐಸ್ ವಾಟ್ರ್ ಬೇಕಾಗಿಲ್ಲ. ಯಾಕೆ ಗೊತ್ತಾ, 5 ಗಂಟೆಗೆ ಎದ್ದರೆ ಅದೇ ನೀರು ಫುಲ್ಲು ಕೋಲ್ಡ್ ಇರುತ್ತೆ, ಅದರಲ್ಲೇ ಮುಖ ತೊಳ್ಕೊಳ್ಳೋದು ನಾವು. ಐಸ್ ವಾಟ್ರ್ ಅಗತ್ಯನೇ ಇಲ್ಲ. ಸೊ ನೀವು ಬೆಳಗ್ಗೆ ಎದ್ದು ಐಸ್ ವಾಟ್ರಲ್ಲಿ ಫೇಸ್ ವಾಶ್. ಬೆಳಗ್ಗೆ ಎದ್ದು ಫಸ್ಟ್ ಕೆಲಸ ಬಿಸಿನೀರು ಇಟ್ಕೊಳ್ಳೋದು ಕುಡಿಯೋಕ್ಕೆ. ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇರೋದು ಪುದೀನ ಸೊಪ್ಪು ಸಾಂಬಾರು. ಆ್ಯಂಡ್ ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಕೆಲಸಗಳು ನಂದು. ಬಿಸಿನೀರು ಕಾಯಿಸ್ಕ, ತಿಂಡಿಗೆ ರೆಡಿ ಮಾಡ್ಕ, ಪಲ್ಯಕ್ಕೆ ರೆಡಿ ಮಾಡ್ಕ, ಸಾಂಬಾರಿಗೆ ರೆಡಿ ಮಾಡ್ಕ. ಬರೀ ಇದೇ ಹೌಸ್ ವೈಫಲ್ ಕೆಲಸ ನಂದು. ಫಸ್ಟು ಇವಾಗ ನನಗೆ ಬಿಸಿನೀರು ಬೇಕು, ಅದಕ್ಕೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಒಂದಷ್ಟು ಪೌಡ್ರುಗಳನ್ನ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ ತಡೀರಿ. ಫುಲ್ ಕೊಬ್ಬರಿನೇ ಆಗೋಗಿದೆ ಕಾಯಿ. ನೀರಿಲ್ವಾ? ಇದೆಯಾ? ಹಾಕಿ ಗ್ಲಾಸ್ಗೆ. ಅಷ್ಟೇನಾ? ಕಾಯಿ ನೀರು ಕುಡಿತೀವಿ ನಾವು. ಕಾಯಿ ನೀರು, ಎಳ್ನೀರು ಬದಲು ಕಾಯಿ ನೀರು ಕುಡಿಯೋದು. ಸ್ವೀಟ್ ಕಾಯಿ ನೀರು.
ಚೆನ್ನಾಗಿದೆ. ಈ ಗ್ಲಾಸ್ ನೋಡಿ, ಇಲ್ಲಿ ಮಾರ್ಕ್ ಮಾಡಿರೋದು ನನ್ನ ಮಗ ಹಾಸ್ಟೆಲ್ಲೆಲ್ಲ ಇದ್ನಲ್ಲ ಅವಾಗಿಂದ ಗ್ಲಾಸ್ ಇದು ಮಾರ್ಕ್ ಮಾಡಿಟ್ಕೊಂಡು ನಾನು. ಈ ಥರ ಗ್ಲಾಸ್ ನೋಡಿದ್ರೆ ನನಗೆ ನಮ್ಮ ಸ್ಕೂಲ್ ಟೈಮಲ್ಲಿ ನಮಗೆ ಇದು ಏನದು ಹಾಲು ಕೊಡ್ತಾಯಿದ್ರು ನಮ್ಮ ಸ್ಕೂಲ್ ಟೈಮಲ್ಲಿ. ಇದೇ ಥರ ಗ್ಲಾಸಲ್ಲಿ ಹಾಲು ಕೊಡ್ತಾಯಿದ್ರು. ಆ ಹಾಲು ನೆನಪಾಗತ್ತೆ. ಕಾಯಿ ನೀರು ಸಕ್ಕ ಸ್ವೀಟ್ ಆಗೈತೆ. ಹಾಸ್ಟೆಲ್ ಗ್ಲಾಸ್, ಮಾರ್ಕೆಟ್ ಗ್ಲಾಸ್. ದೋಸೆ ರೆಡಿ ಆಗ್ತದೆ, ಚಟ್ನಿನೂ ರೆಡಿ ಇದೆ. ನಮ್ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾ ಇದ್ದಾರೆ. ನಾವು ಕಟ್ಟೋ ಟೈಮ್ನಲ್ಲಿ ಸ್ವಲ್ಪ ಏನು ಹೇಳ್ತಾರೆ, ತಳಪಾಯ ಏನಿದೆಯಲ್ಲ ಅದನ್ನು ಇದಕ್ಕಿಂತ ಡೌನಲ್ಲಿ ಇಟ್ಟಿದ್ವಿ. ಇದು ಎತ್ತರದಲ್ಲಿ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಹತ್ತತ್ರ ನಮ್ಮ ಕಿಟಕಿ ಹತ್ತತ್ರ ಬರ್ತಾ ಇದೆ. ಒಂದು 6 ಅಡಿ ತಳಪಾಯ ಹಾಕಿದ್ದಾರೆ ಅನ್ಸುತ್ತೆ ಇವರು. ಪಾಯನೇ ಒಂದು 6 ಅಡಿ ಬಂದ್ಬಿಟ್ಟಿದೆ. ಅಷ್ಟು ಎತ್ತರದ್ದು ನಮ್ಮ ಕಿಟಕಿ ಹತ್ರನೇ ಕಾಣಿಸ್ತಿದೆ ನೋಡಿ. ಆದರೆ ನಾವೆಲ್ಲ ಒಂದು 5 ಅಡಿ ತಳಪಾಯ ಹಾಕಿದ್ವಿ. ಇನ್ನೊಂದು 2 ಅಡಿ ಇವ್ರು ಜಾಸ್ತಿ ಹಾಕಿದ್ದಾರೆ. ಅಂದರೆ ಒಂದು 3 ಅಡಿ ಆಳ ಕೆಳಗಡೆಗೆ, 2 ಅಡಿ ಮೇಲ್ಗಡೆಗೆ, ಆ ಥರ. ಇಲ್ಲಾಂದರೆ 3 ಅನಿಸುತ್ತೆ, 6 ಅಡಿ ಹಾಕಿದ್ವಿ ನಾವು. ಇವರು ಕೆಳಗಡೆಗೆ ಒಂದು 3 ಅಡಿ, ಮೇಲ್ಗಡೆಗೆ ಒಂದು 6 ಅಡಿ, ಅಲ್ಲಿಗೆ 9 ಅಡಿ ಹಾಕಿದ್ದಾರೆ. 3 ಅಡಿ ಜಾಸ್ತಿ ತಳಪಾಯ ಹಾಕಿದ್ದಾರೆ. ಸೊ ಅದಕ್ಕೆ ತಳಪಾಯಕ್ಕೆಲ್ಲದಕ್ಕೂ ಮಣ್ಣು ತುಂಬಿಸ್ತಾ ಇದ್ರೆ ನೋಡೋದಕ್ಕೊಂಥರ ಚೆನ್ನಾಗಿತ್ತು. ನನಗೆ ಬೆಳಗ್ಗೆ ನನ್ನ ಕೆಲಸ ಮುಗಿಸ್ಕೊಂಡು ಒಂದು 5 ನಿಮಿಷ ಕಿಟಕಿ ಪಕ್ಕ ಕೂತ್ಕೊಳ್ಳೋದು. ಕೆಲಸ ಎಲ್ಲ ಮುಗಿದು ಫೈನಲಿ ಇವತ್ತು ನಮ್ಗೆ ತಿಂಡಿ ಉಳಿದಾಯ್ತು. ರೈಸ್ ಐಟಮ್ ಅಂದರೆ ಉಳಿಯಲ್ಲ. ದೋಸೆ, ಚಪಾತಿ ಅವೆಲ್ಲ ಉಳಿಯೋದು. ರೈಸ್ ಐಟಮ್ ಸ್ವಲ್ಪ ಉಳಿಯೋದು ತುಂಬ ಕಷ್ಟ. ಖಾಲಿ ತುಪ್ಪ ಹಾಕೊಂಡು ದೋಸೆ ತಿಂತಾ ಇದ್ರೆ ನಾನು ನಿಮಗೆ ಇವತ್ತು ಸಿಂಪಲ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇದು ನೋಡಿ, ಪುದೀನ ಸೊಪ್ಪು ಎಲ್ಲ ಹೆಚ್ಕೊಂಡಿದ್ದೀನಿ. ಜಸ್ಟ್ ಬರೀ ಪುದೀನ ಸೊಪ್ಪು ಬೇಳೆ ಅಷ್ಟೇ ಹಾಕಿ ಸಾಂಬಾರು ಮಾಡೋದು. ಎಮರ್ಜೆನ್ಸಿ ಸಾಂಬಾರು ಅನ್ನೋ ಥರನೋ, ಅಥವಾ ಓಕೆ ನೀವು ಫಾಸ್ಟಾಗಿ ಸಾಂಬಾರು ಮಾಡ್ಕೋಬೋದು ಆ ಥರ. ಬಟ್ ಪುದೀನ ಸೊಪ್ಪು ಹಾಕೋಕ್ಕಿಂತ ಮೊದಲು ನಾನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಆಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಅದನ್ನು ಹಾಕಿದ್ದೀನಿ. ಇವಾಗ ಪುದೀನ ಸೊಪ್ಪನ್ನ ಸ್ವಲ್ಪ ಇದರಲ್ಲಿ ಬಾಡಿಸ್ಕೊಬಿಡೋದು. ಅದಾದಮೇಲೆ ಇಲ್ಲಿ ನಾನು ಬೇಳೆನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಬೇಳೆ, ಜಾಸ್ತಿ ಬೇಳೆ ಇಲ್ಲ. ಇದು ಹೆಚ್ಚು ಕಡಿಮೆ 4 ಜನರಿಗೆ ಆಗುವಂಥ ಸಾಂಬಾರು. ಇದು ನೋಡಿ, ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಖಾರಕ್ಕೆ ನಾನು ಈರುಳ್ಳಿ, ಟೊಮೆಟೊ, ಕಾಯಿ, ಖಾರದ ಪುಡಿ, ಅರಿಶಿಣದ ಪುಡಿ ಇಷ್ಟನ್ನು ಹಾಕಿಟ್ಕೊಂಡಿದ್ದೀನಿ. ನೋಡಿದು ಖಾರ. ಯಾವಾಗಲೂ ಒಂದು ಟಿಪ್ಸ್ ತಿಳ್ಕೊಳ್ಳಿ, ಖಾರ ನಾವೇನು ರುಬ್ತೀವಲ್ಲ ಇದಕ್ಕೆ, ಅದು ತುಂಬ ಸಣ್ಣಗಿರಬೇಕು. ನೀವು ಯಾವುದೇ ಅಡುಗೆಗೆ ಹಾಕಿ ನೀವೇನು ಮಿಕ್ಸಿ ಮಾಡ್ಕೋತೀರಾ ಅದು ತುಂಬ ಸಣ್ಣಗಿರಬೇಕು. ಅದು ತುಂಬ ಸ್ವಲ್ಪ ಒಗ್ರೊಗ್ರಾಗಿತ್ತು ಅಂತ ಅಂದರೆ ಟೇಸ್ಟೂ ಸಮೇತ ಒಗ್ರೊಗ್ರಾಗಿ ಬಂದ್ಬಿಡತ್ತೆ. ಸೊ ಖಾರನ ಚೆನ್ನಾಗಿ ಆಡಿಸ್ಕೊಂಡು ಇದನ್ನು ಇದಕ್ಕೆ ಹಾಕಿ ಈರುಳ್ಳಿ, ಟೊಮೆಟೊ, ಕಾಯಿ ಅಷ್ಟೇನೆ. ಒಬ್ಬೊಬ್ಬರು ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕ್ತಾರೆ, ಜೀರಿಗೆ ಹಾಕ್ತಾರೆ. ಒಗ್ಗರಣೆಗೆ ಜೀರಿಗೆ ಹಾಕೋದು ಓಕೆ, ಬಟ್ ರುಬ್ಬೋದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಏನೇನೋ ಹಾಕ್ತಾರೆ. ಬಟ್ ನಾನು ಅದೇನೂ ಹಾಕಿಲ್ಲ. ಬರೀ ನಾನು 4 ಜನರ ಸಾಂಬಾರಿಗೆ 3 ಟೊಮೆಟೊ, 2 ಈರುಳ್ಳಿ, ಒಂದು ಅರ್ಧ ವಡೆ ಕಾಯಿ ಅಷ್ಟೇನೆ ಹಾಕಿರೋದು. ಅದಷ್ಟನ್ನು ರುಬ್ಕೊಂಡು 2 ಚಮಚ ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ ಮಾತ್ರ ಹಾಕಿದ್ದೀನಿ. ಇದಕ್ಕೆ ಖಾರ ಹಾಕೋದು. ಆಮೇಲೆ ಇದನ್ನು ನೀರು ಹಾಕಬಾರ್ದು. ನೋಡಿ, ಇವಾಗ ಸೊಪ್ಪಲ್ಲೇ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆಯಲ್ವಾ, ಇದರಲ್ಲೇ ಒಂದು ಕುದಿ ಬರೋವರೆಗೂ ಬಿಟ್ಕೋಬೇಕಿದನ್ನ. ಒಂದು ಕುದಿ ಬರಬೇಕಿದು. ಒಂದು ಕುದಿ ಬರೋವರೆಗೂ ಇದನ್ನು ಬಿಟ್ಟು ಆಮೇಲೆ ಅದು ಒಂದು ಕುದಿ ಬಂದಮೇಲೆ ಬಾಕಿ ಉಳಿದಿದ್ದೇನು ನೀರಿದೆಯಲ್ಲ ಅದನ್ನು ಸೇರಿಸ್ಕೊಳ್ಳೋದು. ಇವಾಗ ನೋಡಿ, ಒಂದು ಕುದಿ ಬರ್ತಾ ಇದೆ. ಈ ಕುದಿ ಬಂದಮೇಲೆ ನಾನು 1 ಜಾರ್ನಷ್ಟೇ ನೀರನ್ನ ಸೇರಿಸ್ಕೊತೀನಿ. 1 ಜಾರ್ ಖಾರ ರುಬ್ಬಿದ ಮೇಲೆ 1 ಜಾರ್ನಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋದು. ಇಷ್ಟು ಸೇರಿಸ್ಕೊಂಡ್ರೆ
ಆಯಿತು, ನಿಮ್ಮ ದಿಢೀರ್ ಸಾಂಬಾರು ಅಥವಾ ಸಾಂಬಾರು ಒಟ್ಟಿನಲ್ಲಿ ಸೂಪರಾಗಿರೋಂತಹ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಮಾಡೋದಕ್ಕೆ ಕಷ್ಟ ಅನ್ನೋಂಥ ಎಲ್ಲರಿಗೂ ಈ ಸಾಂಬಾರನ್ನ ಶೇರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರತ್ತೆ. ಆ್ಯಂಡ್ ಮಾಮೂಲಿ ನೀವು ಮನೇಲಿ ಹೆಂಗೆ ಸಾಂಬಾರು ಮಾಡ್ತಾರಲ್ಲ ತುಂಬ ಸುಲಭವಾಗಿ ಮಾಡುವಂಥ ಸಾಂಬಾರಿದು. ನಾನು ಜಾಸ್ತಿ ಬೇರೆ ತರಕಾರಿನೂ ಹಾಕಿಲ್ಲ. ಆಮೇಲೆ ಯಾವಾಗಲೂ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಉಪ್ಪನ್ನ ಮರ್ತ್ಬಿಡ್ತೀನಿ, ಉಪ್ಪು ಹಾಕ್ಬಿಡೋಣ. ನಾನು ಅಂದಾಜಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ, ನೀವು ಅಷ್ಟೇ ರುಚಿಗೆ ಎಷ್ಟು ಬೇಕು. ನಾನು ಒಂದು ಇಷ್ಟು ಉಪ್ಪು ಹಾಕಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ಯಾವುದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ ಹಾಗೆ ಬಿಟ್ಟೆ ಅಂತ ಅನ್ಕೊಂಡ್ರಾ, ಕುಕ್ಕರ್ ಕೂಡಿಸ್ಬಿಡೋಣ. ಏನು ನೆನ್ಪಿಟ್ಕೊಳ್ಳಿ ಅಂದರೆ, ನಾನು ಇವಾಗ ಹಾಕಿರೋದು ಬರೀ ಜಸ್ಟ್ ಪುದೀನ ಮತ್ತು ಬೇಳೆ ಎರಡೇನೆ. ಯಾವ ತರಕಾರಿಗೆ ಯಾವ ತರಕಾರಿ ಹಾಕೊಂಡ್ರೆ ಹೊಂದತ್ತೆ ಅನ್ನೋದನ್ನ ಮೊದಲು ನೆನ್ಪಿಟ್ಕೋಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಕಲ್ತ್ಕೋಬೇಕು. ಇಲ್ಲಾಂದರೆ ಯಾವುದೋ ತರಕಾರಿಗೆ ಇನ್ಯಾವುದೋ ತರಕಾರಿ ಹಾಕ್ಬಿಟ್ರೆ ಅದು ಹೊಂದಲ್ಲ. ಅದಕ್ಕೇನೆ ಯಾವ ತರಕಾರಿಗೆ ಯಾವ ತರಕಾರಿ ಹಾಕಿದರೆ ಹೊಂದತ್ತೆ ಅದರಲ್ಲೇ ನೀವು ಸಾಂಬಾರನ್ನ ಮಾಡ್ಕೋಬೇಕು. ಆವಾಗ ಸಾಂಬಾರ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ದಿಢೀರ್ ಸಾಂಬಾರ್ ರೆಡಿಯಾಗಿದೆ. 2 ವಿಷಲ್ ಕೂಗಿದ್ರೆ ಸಾಂಬಾರ್ ರೆಡಿ. ತಿಂಡಿ ಎಲ್ಲ ಆಯಿತು. ಸೊ ಇವಾಗ ಅಡುಗೆಗೆ ಇಟ್ಟಿದ್ದೀನಿ, ಸಾಂಬಾರಿಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಮಾಡಿಟ್ಟು ಆಮೇಲೆ ನಾನು ಆಫೀಸ್ಗೆ ಹೋಗಬೇಕು. ಫೇಸಿಗೆ ಏನು ಹಚ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಟೊಮೆಟೊ. ನನಗೆ ಜಾಸ್ತಿ ಟ್ಯಾನ್ ಆಗೋದು ಜಾಸ್ತಿ, ನಾನು ಯಾವಾಗಲೂ ಹೊರಗಡೆ ಓಡಾಡ್ತಿರ್ತೀನಲ್ಲ, ಸೊ ಹಾಗಾಗಿ ಫೇಸಿಗೆ ಟೊಮೆಟೊ ಹಚ್ಕೊಂಡಿದ್ದೀನಿ. ಟೊಮೆಟೊ ಸೆಲ್ಫ್ ಕೇರ್ ನೋಡಿ. ಇದೇ ಆ ರೈಲು ಮಾರ್ಗ. ಇವಳು ಕಟ್ಕೊಂಡು ಬಂದವಳು, ಏನೂ ಇಲ್ಲ. ಇವಳು ನೋಡಿ ಹೆಲ್ಮೆಟ್ ಹಾಕಿಲ್ಲ, ಹಿಂಗೆ ಕಟ್ಟೋಳೆ. ನಾನು ನೋಡಿ ಇಲ್ಲಿ ಹೆಂಗೆ ಹೋಗ್ತೇವೆ. ಒಂಚೂರು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೆ. ರೇಷ್ಮನು ಬಂದಿದ್ಲು. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು, ಕೆಲಸ ಮುಗಿಲೂ ಇಲ್ಲ ಬಿಡಿ, ನಮಗೆ ಆ ಬಿಸಿಲಲ್ಲಿ ಹೋಗಿ ಬಂದು ಸುಸ್ತಾಯಿತು. ಆಮೇಲೆ ಇನ್ನೇನು ಗೊತ್ತಲ್ಲ, ನಮ್ಗೆ ಮಾಡೋಕ್ಕೇನು ಕೆಲಸ ಇಲ್ಲ. ಮನೆಗೆ ಬಂದ ತಕ್ಷಣನೇ ಕುತ್ಕೊಂಡ್ಬಿಟ್ಟು ರೀಲ್ಸ್ ಮಾಡೋದು ಒಂದೇ ಕೆಲಸ. ನಾನೊಂದು ರೀಲ್ಸ್ ಮಾಡ್ಕೊಂಡೆ, ಅವಳೊಂದು ರೀಲ್ಸ್ ಮಾಡ್ಕೊಂಡ್ರು. ಮೋಸ್ಟ್ಲಿ ಈ ರೀಲ್ಸ್ ನೀವು ನೋಡಿರ್ತೀರ. ಆ್ಯಂಡ್ ರೀಲ್ ಇಷ್ಟ ಆಗಿರುತ್ತೆ, ನನಗೆ ಗೊತ್ತು ಇಷ್ಟ ಆಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಹಾಗೆ ಇರಬೇಡಿ ಆಯಿತಾ, ಪ್ಲೀಸ್ ಆಯಿತಾ? ಅಲ್ಲಿಂದ ಬಂದೆ. ನಮ್ಮ ಛೋಟಾ ಕ್ವೀನ್ ಇದ್ದಾಳಲ್ಲ, ಅವಳಿಗೇನೋ ತೊಂದರೆ ಆಗಿದೆ. ಅದಕ್ಕೇನೆ ಟೈಯರು ಫುಲ್ಲು ಸೌದೋಗಿದೆ ಅಂತ ಹೇಳಿದ್ರು. ಯಾವನೋ ಒಬ್ಬ ಪೆಟ್ರೋಲ್ ಬಂಕ್ನಲ್ಲಿ ಏನಂತ ಹೇಳಿದೆ ಗೊತ್ತಾ, ಇದು ಏರ್ ಖಾಲಿಯಾಗಿದೆ, ಏರ್ ಹಾಕಪ್ಪ ಅಂತ ಹೋದರೆ ಟೈಯರು ಸೌದೋಗಿದೆ, ಹೋಗ್ತಾ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಹೆದರಿಸ್ಬಿಡೋದ ನನಗೆ. ಯಪ್ಪ ದೇವ, ನಾನಂತೂ ಭಯ ಬಿದ್ದು ಟಯರ್ನ ಬದಲಾಯಿಸೇ ಬಿಡೋಣ. ಹೋಯ್ತಾ ಆಮೇಲೆ ಬ್ಲಾಸ್ಟ್ ಆಗಿಬಿಟ್ರೆ ವಿಡಿಯೋ ಮಾಡೋರು ಯಾರು, ಅಪ್ಲೋಡ್ ಮಾಡೋರು ಯಾರು? ಅಲ್ಲಿ ಬಿದ್ದು ಹಲ್ಲು ಗಿಲ್ಲು ಮುರ್ಕೊಂಬಿಟ್ರೆ ಶಾಂತಮ್ಮ ಅಪ್ಪ ಬಿಡ್ತು ಅನ್ಬೇಕು. ತಪ್ಪಾಯ್ತಪ್ಪ ಭಗವಂತ, ಯಾರಿಗೂ ಯಾವ ತೊಂದರೆನೂ ಆಗದೆ ಇರಲಿ, ನನಗೂ ಯಾವ ತೊಂದರೆನೂ ಆಗದೆ ಇರಲಿ ಗಾಡಿಗಳಲ್ಲಿ. ಸೊ ನಮ್ಮ ಕ್ವೀನು, ನಮ್ಮ ರಾಣಿ ಇದ್ದಾಳಲ್ಲ ಇವಳಿಗೆ ತೊಂದರೆ ಆಗಿತ್ತು ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಏನಾಯಿತು ಅಂತಂದರೆ, ಏನೇ ಟ್ರೈ ಮಾಡಿದ್ರು ಅಷ್ಟು ಜನ, ಮೊದಲೊಬ್ಬರು ಮಾಡಿದ್ರು, ಆಮೇಲೆ 2 ಮಾಡಿದ್ರು, ಆಮೇಲೆ 3 ಜನ ಮಾಡಿದ್ರು. ಅಷ್ಟು ಮಾಡಿದ್ರು ಏನೇ ಟ್ರೈ ಮಾಡಿದ್ರು ಟಯರ್ನ ಬಿಚ್ಚಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ಯಾವತ್ತೂ ಟಯರ್ನ ಬಿಚ್ಚೇ ಇರಲಿಲ್ವೇ. ಗಾಡಿ ತಗೊಂಡು 3 ವರ್ಷ ಆಗಿದ್ರು ಟಯರ್ ಮಾತ್ರ ಬಿಚ್ಚಿರಲಿಲ್ಲ. ಬರೀ ಹಾಗೆ ಟ್ಯೂಬ್ಲೆಸ್ ಅಲ್ವಾ, ಏರ್ ಹಾಕಿಸ್ಕೊಳ್ಳೋದು ಹೋಗೋದು. ಪಂಚರ್ ಆದ್ರೂ ಹಾಗೇನೆ, ಅಲ್ಲೇ ಚುಚ್ಚಿಡೋದು, ಪಂಚರ್ ಹಾಕಿಸ್ಕೊಳ್ಳೋದು ಹೋಗೋದು. ಸೊ ಟಯರ್ ಬಿಚ್ಚಿರಲಿಲ್ಲ, ತುಂಬ ಟೈಟ್ ಆಗಿತ್ತು. 3 ಜನ 4 ಜನ ಒಟ್ಟೊಟ್ಟಿಗೆ ಟ್ರೈ ಮಾಡಿ ಕೊನೆಗೆ ಒಮ್ಮೆ ಟಯರ್ ಬಂತು. ಅಲ್ಲೊಂದು ಲಿಕ್ವಿಡ್ ತರೋದಕ್ಕೆ ಹೇಳಿದ್ರು, WD ಲಿಕ್ವಿಡ್ ಅಂತೆ. ಆ ಲಿಕ್ವಿಡ್ ಹಾಕಿದ್ರೆ ಯಾವುದೇ ಜಾಮ್ ಆಗಿರುವಂತಹ ವಸ್ತುಗಳು, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಲಿಕ್ವಿಡ್ ಹಾಕಿದರೆ ಯಾವುದೇ ಜಾಮ್ ಆಗಿರುವಂಥ ವಸ್ತುಗಳು ಓಪನ್ ಆಗುತ್ತೆ. ಟೈಯರ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಫೈನಲಿ ನಮ್ಮ ಕ್ವೀನ್ನ ರೆಡಿ ಮಾಡಿಸ್ಕೊಂಡು ನಾನು ಕರ್ಕೊಂಡು ಹೋದೆ ಮನೆಗೆ. ಹಾಗೆ ಬ್ಲೇಡು ಎಷ್ಟು ಗೊತ್ತಾ, 2000 ಚಿಲ್ಲರೆ ರೂಗಳು. ನಮಗೆ ಕತ್ರಿ ಬಿತ್ತು. ಏನು ಮಾಡೋದು ಮಾರ್ರೆ, ತುಂಬ ಕಷ್ಟದಲ್ಲಿದ್ದೀನಿ. ಆದರೂ ಇಂಥ ಖರ್ಚುಗಳೆಲ್ಲ ಇಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಬರಬೇಕಾ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸರಿ. ಇರಲಿ ಪರವಾಗಿಲ್ಲ, ಆಗತ್ತೆ. ಲೈಫ್ ಅಂತ ಅಂದಮೇಲೆ ಖರ್ಚು ವೆಚ್ಚ ಆಗೋದು ಸಹಜ ಅಲ್ವಾ. ಇನ್ನೇನು ದುಡ್ಡನ್ನೆಲ್ಲ ಹಾಗೆ ಕೂಡಿಟ್ಕೊಂಡು ಏನು ಮಾಡೋದು ಅಲ್ವಾ. ಬಚ್ಚಿಟ್ಟಿದ್ದು ಪರರಿಗೆ, ಖರ್ಚು ಮಾಡಿದ್ದಷ್ಟೇ ನಮಗೆ. ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.